ಕನ್ನಡ ಭಾಷೆ ಮೇಲೆ ಕೇರಳ ಸರ್ಕಾರ ಪ್ರಹಾರವನ್ನ ಮಾಡ್ತಾ ಇದೆ. ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಹೊಸ ರೂಲ್ಸ್ ಅನ್ನ ತರ್ತಾ ಇರುವಂತದ್ದು ಕೇರಳದಲ್ಲಿ. ಕನ್ನಡ ಭಾಷೆ ಸಂಹಾರಕ್ಕೆ ಕಾನೂನನ್ನ ತರ್ತಾ ಇದೆ ಕೇರಳ. ಆಲ್ರೆಡಿ ಸಾಕಷ್ಟು ಕನ್ನಡ ಶಾಲೆಗಳು ಮುಚ್ಚೋಗಿದ್ದಾವೆ. ಅದ್ರದ್ದು ಒಂದು ಆಕ್ರೋಶ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಭಾಷಾ ನೀತಿಯನ್ನ ತರ್ತಾ ಇರುವಂತದ್ದು. ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಹೊಸ ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆಯನ್ನ ಮಾಡಲಾಗ್ತಾ ಇದೆ. ಪ್ರಥಮ ಭಾಷೆಯಾಗಿ ಕನ್ನಡ ಬದಲು ಮಲಯಾಳಂ ಅನ್ನ ಜಾರಿಗೆ ತರಲಾಗ್ತಾ ಇರುವಂತದ್ದು. ಮಲಯಾಳಂ ಭಾಷಾ ಸಂವಿಧಾನ ಖಾತರಿಗೆ ನಿರ್ಧಾರವನ್ನ ಮಾಡಲಾಗಿದೆ ಕೇರಳ ಸರ್ಕಾರದಿಂದ. ಕೇರಳದ ಮಲಯಾಳಂ ಪ್ರೀತಿಗೆ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಗರಂ ಆಗಿದೆ. ತಕ್ಷಣವೇ ಮಸೂದೆ ಹಿಂಪಡೆಯುವಂತೆ ಎಕ್ಸ್ನಲ್ಲಿ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯನವರು. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ನಿರ್ಧಾರವನ್ನು ಕೈಗೊಂಡಿದ್ದೀರಲ್ಲ, ಅದರಿಂದ ಹಿಂದೆ ಸರಿರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಾಸರಗೋಡಿನ ಕನ್ನಡಿಗರಿಗೆ ಅನ್ಯಾಯವಾಗಲಿದೆ ಅಂತ ಹೇಳ್ತಾ ಇರುವಂಥದ್ದು. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನ ದಮನ ಮಾಡಿದಂತಾಗುತ್ತೆ ಈ ರೂಲ್ಸ್ ಅನ್ನ ತಂದ್ರೆ. ಕೇರಳದ ಗಡಿ ಜಿಲ್ಲೆ ಕಾಸರಗೋಡಿನಲ್ಲಿ ಕನ್ನಡಿಗರು ಮಾತೃಭಾಷೆಯನ್ನ ಕಲಿಯುವಂತ ಅವಕಾಶದಿಂದ ವಂಚಿತರಾಗ್ತಾರೆ. ಇಂತಹದ್ದೊಂದು ಕಾನೂನು ಜಾರಿಗೆ ಬಂದ್ರೆ ಕನ್ನಡಿಗರಿಗೆ ತೊಂದರೆ ಆಗಲಿದೆ ಅಂತ ಸಿದ್ದರಾಮಯ್ಯನವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪಿಣರಾಯಿ ವಿಜಯನ್ ಅವರನ್ನ ಆಗ್ರಹಿಸಿದ್ದಾರೆ. ಈ ರೂಲ್ಸ್ ಅನ್ನ ಜಾರಿಗೆ ತರಬೇಡಿ ಅಂತ, ಕನ್ನಡ ಭಾಷಿಕರಿಗೆ ಅನ್ಯಾಯ ಆಗುತ್ತೆ ಅಂತ. ಕೇರಳದ ಹೊಸ ಮಸೂದೆಗೆ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಾಗಿದೆ. ಕೇರಳದ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಈ ಬಿಲ್ ಭಾಷಾ ವಿರೋಧಿಯಾಗಿದೆ. ಗಡಿ ಕನ್ನಡಿಗರ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ, ಅದರ ವಿರುದ್ಧವಾಗಿದೆ. ಇದನ್ನ ತಡೆ ಹಿಡಿಯುವಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಭಾಷಾ ಮಸೂದೆ ತಡೆ ಹಿಡಿಯುವಂತೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. KBADA ಕಾರ್ಯದರ್ಶಿ ಪ್ರಕಾಶ್ ವಿ ಮಟ್ಟಿಹಳ್ಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರಿಶೀಲಿಸೋದಾಗಿ ಹೇಳಿದ್ದಾರೆ ಕೇರಳದ ಗವರ್ನರ್. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರೋನ್ ಭರವಸೆಯನ್ನ ಕೊಟ್ಟಿದ್ದಾರೆ, ಇದನ್ನ ಪರಿಶೀಲನೆ ಮಾಡ್ತೀವಿ ಅಂತ. ಏಕೆಂದ್ರೆ ಆ ಮಸೂದೆ ಏನೇ ಕಾನೂನುಗಳು ಜಾರಿ ಆಗಬೇಕು ಅಂದ್ರೆ ರಾಜ್ಯಪಾಲರ ಅಂಕಿತ ಬೇಕಲ್ಲ. ಸೊ ಹೀಗಾಗಿ ರಾಜ್ಯಪಾಲರನ್ನ ಹೋಗಿ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದು ಕನ್ನಡಿಗರಿಗೆ ಮಾಡುವಂತ ಅನ್ಯಾಯ, ಮಾತೃಭಾಷೆಯ ಸ್ವಾತಂತ್ರ್ಯವನ್ನ ಕಿತ್ಕೊಂಡಂತಾಗತ್ತೆ, ಅದಕ್ಕೆ ಧಕ್ಕೆ ತಂದಂತಾಗತ್ತೆ, ದಮನಿಸಿದಂತಾಗತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈ ಹಿಂದೆ ಎಲ್ಲ ನಾವು ನೋಡಿದ್ವಿ ಆ ಭಾಗದಲ್ಲಿ ಕನ್ನಡ ಶಾಲೆಗಳನ್ನ ಮುಚ್ತಾ ಇರುವಂತ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇತ್ತು. ಕನ್ನಡಿಗರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು, ಅಸಮಾಧಾನ ಇತ್ತು. ಆದ್ರೆ ಈಗ ಮತ್ತೊಂದು ಹೆಜ್ಜೆ ಮುಂದೋಗಿ ಕೇರಳ ಸರ್ಕಾರ ಪ್ರಥಮ ಭಾಷೆಯಾಗಿ ಮಲಯಾಳಮನ್ನ ತರಲಿಕ್ಕೆ ಮುಂದಾಗಿರುವಂತದ್ದು. ರಾಜ್ಯ ಸರ್ಕಾರ ಸ್ಪೆಷಲಿ ಸಿದ್ದರಾಮಯ್ಯನವರು ಯಾವ ರೀತಿಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ? ಸಿದ್ದರಾಮಯ್ಯನವರ ಪೋಸ್ಟ್ಗೆ ಏನಾದರೂ ಪ್ರತಿಕ್ರಿಯೆ ಬರ್ತಾ ಇದೆಯಾ ಕೇರಳ ಸರ್ಕಾರದಿಂದ? ಪೃಥ್ವಿ, ಇದುವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪೋಸ್ಟ್ಗೆ ಯಾವುದೇ ಕೇರಳದ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಮುಖ್ಯವಾಗಿ ಕಾಸರಗೋಡು ಭಾಗದಲ್ಲಿರುವಂಥವರು ಬಹುತೇಕ ಅಂದರೆ ಹೆಚ್ಚು ಕಮ್ಮಿ ನಾವು 50-50 ಅಂತ ಅನ್ಕೊಳ್ಳೋಣ. ಆ ಭಾಗದಲ್ಲಿ ಕನ್ನಡ ಮಾತಾಡೋರು, ಮುಖ್ಯವಾಗಿ ಕನ್ನಡ ಮಾತಾಡೋದು ಮಾತ್ರ ಅಲ್ಲ, ಅಲ್ಲಿರುವಂಥ ಬಹುಪಾಲು ಜನರ ಮಾತೃಭಾಷೆಯು ಕೂಡ ಕನ್ನಡವೇ ಆಗಿರೋದ್ರಿಂದ ಈಗ ಕೇರಳ ಸರ್ಕಾರ ಜಾರಿ ಮಾಡೋದಕ್ಕೆ ಅಥವಾ ತನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದುಕೊಂಡಿರುವಂಥ ಮಸೂದೆ ಏನಿದೆ, ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಅನ್ನುವಂಥದ್ದು, ಇದು ಅಲ್ಲಿನ ಜನರ ಮೇಲೆ ನಡೆಸಿರುವಂಥ ಪ್ರಹಾರ ಮತ್ತು ಸಂವಿಧಾನ ವಿರೋಧಿಯಾಗಿರುವಂಥ ನಡೆ ಅನ್ನುವಂಥದ್ದು ಇದೀಗ ಸಿಎಂ ಸಿದ್ದರಾಮಯ್ಯನವರು ಪ್ರತಿಪಾದನೆಯನ್ನ ಮಾಡ್ತಾ ಇರುವಂಥದ್ದು. ವಿಧಾನಸಭೆಯಲ್ಲಿ ಈ ಒಂದು ಮಸೂದೆಯನ್ನ ಪಾಸ್ ಮಾಡಿಕೊಂಡು ಅಲ್ಲಿನ ರಾಜ್ಯಪಾಲರ ಮುಂದಕ್ಕೆ ಇದನ್ನು ಅಂಗೀಕಾರ ಮಾಡುವಂತೆ ಮನವಿಯನ್ನು ಮಾಡಿದ್ರೂ ಕೂಡ ಇದುವರೆಗೆ ರಾಜ್ಯಪಾಲರ ಅಂಗೀಕಾರವನ್ನು ಮಾಡಿಲ್ಲ. ಕರ್ನಾಟಕದ ಪ್ರತಿನಿಧಿಗಳಾಗಿ ಒಂದು ನಿಯೋಗವು ಕೂಡ ಈಗಾಗಲೇ ಕೇರಳ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಒಂದು ಮಸೂದೆಯನ್ನ ಅಂಗೀಕಾರ ಮಾಡಬಾರ್ದು, ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಮತ್ತೆ ಸಂವಿಧಾನದ ಯಾವೆಲ್ಲ ಕಾಲಂಗಳು ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದನ್ನ ಮನವರಿಕೆಯನ್ನ ಮಾಡಿಕೊಟ್ಟಿರುವಂಥದ್ದು. ಇಷ್ಟಾದರೂ ಕೂಡ
ಕೇರಳ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಅಥವಾ ಶಿಕ್ಷಣ ಸಚಿವರಾಗಲಿ ಅಥವಾ ಸಂಬಂಧಪಟ್ಟ ಕಾಸರಗೋಡು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ಸ್ಥಳೀಯ ಶಾಸಕರಾಗಲಿ ಯಾವುದೇ ರೀತಿಯಾಗಿರುವಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅಂದರೆ ಕಳೆದ ಕೇರಳ ಅಂದರೆ 4 ವರ್ಷದ ಹಿಂದೆ ಕೇರಳ ವಿಧಾನಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮಂಜೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಂತಹ AKM ಅಶ್ರಫ್ ಅನ್ನುವಂತಹ ಶಾಸಕರು ನೇರವಾಗಿ ಕೇರಳ ವಿಧಾನಸಭೆಯಲ್ಲಿ ಹೋಗಿ ಅವರು ಕನ್ನಡದಲ್ಲಿ ಅಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಕನ್ನಡ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಕನ್ನಡದ ಪ್ರಾಬಲ್ಯ ಎಷ್ಟಿದೆ ಮಂಜೇಶ್ವರ ತಾಲೂಕು ಮತ್ತು ಕಾಸರಗೋಡು ತಾಲೂಕಿನಲ್ಲಿ ಅನ್ನುವಂಥದ್ದು ಈ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಸುಮಾರು 180ಕ್ಕೂ ಹೆಚ್ಚಿರುವಂತ ಶಾಲೆಗಳಲ್ಲಿ, ಮುಖ್ಯವಾಗಿ ಕಾಸರಗೋಡು ಜಿಲ್ಲೆಗಳಲ್ಲಿ ಹೇಳ್ತಾ ಇದ್ದೇನೆ, 180ಕ್ಕೂ ಅಧಿಕ ಶಾಲೆಗಳಿದ್ದಾವೆ. 40,000ಕ್ಕಿಂತಲೂ ಹೆಚ್ಚಿನ ಮಕ್ಕಳು ಕನ್ನಡ ಮಾತೃಭಾಷೆ ಹೊಂದಿರುವಂತ ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ 2,000ಕ್ಕಿಂತಲೂ ಹೆಚ್ಚಿನ ಶಿಕ್ಷಕರಿದ್ದಾರೆ. ಸೊ ಇವರಿಗೆಲ್ಲರಿಗೂ ಕೂಡ ತನ್ನ ಮಾತೃಭಾಷೆಯನ್ನ ಮರೆಯೋದಕ್ಕೆ ಅಥವಾ ಮುಂದಿನ ದೀರ್ಘಕಾಲಿಕವಾಗಿ ಯೋಚನೆ ಮಾಡಿದ್ರೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಇದು ಬಹಳ ದೊಡ್ಡ ಹೊಡೆತ ಕೊಡುತ್ತೆ ಅನ್ನುವಂಥದ್ದು CM ಸಿದ್ದರಾಮಯ್ಯನವರ ಮಾತಿನ ಒಳಮರ್ಮ. ಸಂವಿಧಾನದ ಪರಿಚ್ಛೇದ 150A ಅಡಿಯಲ್ಲಿ ಎಲ್ಲರಿಗೂ ಕೂಡ ತಮ್ಮ ಸಂಸ್ಕೃತಿಯನ್ನ, ತಮ್ಮ ಭಾಷೆಯನ್ನ, ತಮ್ಮ ಲಿಪಿಯನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ. ಸಂವಿಧಾನ ಆ ರೀತಿಯಾಗಿರುವಂತಹ ಹಕ್ಕನ್ನ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಕೊಟ್ಟಿದೆ. ಕೇರಳ ಸರ್ಕಾರ ಈಗ ತಮ್ಮ ವಿಧಾನಸಭೆಯಲ್ಲಿ ಮಂಡಿಸಿರುವಂತಹ ಈ ಮಸೂದೆ ಏನಿದೆ, ಈ ಮಸೂದೆ ಈ ಸಂವಿಧಾನದ ಈ ಪರಿಚ್ಛೇದವನ್ನ ಉಲ್ಲಂಘನೆ ಮಾಡುತ್ತೆ ಅನ್ನುವಂಥದ್ದನ್ನ ಇದೀಗ CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು. ಕೋಗಿಲು ಕ್ರಾಸ್ನಲ್ಲಿ ತೆಗೆದುಕೊಂಡಿರುವಂತಹ ಅವರಿಗೆ ಎಷ್ಟು ಆಸಕ್ತಿ ಇತ್ತು ಕೇರಳದ ಮುಖ್ಯಮಂತ್ರಿಗಳಿಗೆ ಮತ್ತೆ ಅಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ, ಅಷ್ಟು ಆಸಕ್ತಿ ಈ ಸಂವಿಧಾನದ ಉಲ್ಲಂಘನೆಯನ್ನ ತಡೆಯೋದಕ್ಕೆ ಅವ್ರಿಗೆ ಇದ್ದಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ. ಆದ್ರೆ ಕೇರಳ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಮುಂದಕ್ಕೆ ಯಾವೆಲ್ಲ ತಿರುವನ್ನ ಈ ನಿರ್ಧಾರವನ್ನ ಏನ್ ಕೈಗೊಳ್ಳಿಕ್ ಮುಂದಾಗಿದ್ದಾರೆ, ಸ್ಪೆಷಲಿ ಕೇರಳದ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳುವಂತ ಕಾರಣ ಕೂಡ ಇದರಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಮಲಯಾಳಂ ಅನ್ನ ಕಲಿಲೇಬೇಕು ಅನ್ನುವಂಥ ಮಕ್ಕಳೆಲ್ಲ ಮಲಯಾಳಂ ಶಾಲೆಗಳಿರ್ತವೆ, ಅಲ್ಲಿಗೆ ಹೋಗ್ತಾರೆ. ಬಟ್ ಕನ್ನಡ ಭಾಷೆ ಕನ್ನಡ ಭಾಷೆಯನ್ನು ಕಲಿಸ್ಕೊಳ್ತಾ ಇರುವಂಥ ಆ ಶಾಲೆಗಳ ಮೇಲೆ ಯಾಕೆ ಪ್ರಹಾರವನ್ನ ಮಾಡಬೇಕು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಏನಾದರೂ ಅಪ್ರೋಚ್ ಮಾಡುವಂಥ ಸಾಧ್ಯತೆ ಇದೆಯಾ ರಾಜ್ಯ ಸರ್ಕಾರದ ಕಡೆಯಿಂದ, ಈ ರೀತಿಯಾದಂಥ ನಿರ್ಧಾರ ಬೇಡ ಅಂತ ಏನಾದರೂ? ಪೃಥ್ವಿ, ಈಗಾಗಲೇ ಒಂದು ನಿಯೋಗ ಕರ್ನಾಟಕದ ಪರವಾಗಿ ಅಲ್ಲಿರುವಂಥ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಒಂದು ಮಸೂದೆ ಯಾವೆಲ್ಲ ಸಮಸ್ಯೆಗಳನ್ನ ಮುಂದಕ್ಕೆ ಉಲ್ಬಣ ಆಗುತ್ತೆ, ಕೇವಲ ಈ ಒಂದು ಮಸೂದೆಗೆ ಸೀಮಿತವಾಗಿ ಮಾತ್ರ ಇಲ್ಲಿರುವಂತಹ ವಿಷಯಗಳನ್ನ, ಪರಿಣಾಮಗಳನ್ನ, ಇಂಪ್ಯಾಕ್ಟ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕರ್ನಾಟಕ ಏಕೀಕರಣ ಆಗುವಂತ ಸಂದರ್ಭದಲ್ಲೇ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂಥ ದೊಡ್ಡ ಹೋರಾಟಗಳು ನಡೆದಿತ್ತು. ಇತ್ತೀಚೆಗೆ ಇದ್ರ ಬಗ್ಗೆ ಕಳೆದ ಒಂದು 5-6 ವರ್ಷಗಳಲ್ಲೂ ಕೂಡ ಕನ್ನಡ ಪರ ಹೋರಾಟಗಾರರು ಕಾಸರಗೋಡು ಜಿಲ್ಲೆಯಲ್ಲೇ ಕನ್ನಡವನ್ನ ಬೆಳೆಸುವ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಲಯಾಳಿಗಳ ಭಾಷಾ ಪ್ರೇಮ ಎಂಥದ್ದು ಅನ್ನುವಂಥದ್ದು ಪ್ರತಿದಿನ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಹೀಗಾಗಿ ಕೇವಲ ಈ ಒಂದು ಶಾಲೆಗಳಲ್ಲಿ ಕನ್ನಡ ಅಥವಾ ಮಲಯಾಳಂ ಅನ್ನ ಕಲಿಸಬೇಕು ಕನ್ನಡದ ಶಾಲೆಗಳಲ್ಲಿ ಅನ್ನುವಂಥ ವಿಚಾರಕ್ಕೆ ಮಾತ್ರ ಈ ಒಂದು ವಿಚಾರ ಸೀಮಿತ ಆಗಿರೋದಿಲ್ಲ. ಕರ್ನಾಟಕ ಏಕೀಕರಣ ಆದಾಗಿನಿಂದಲೂ ಕೂಡ ಕಾಸರಗೋಡಿನಿಂದ ಅಥವಾ ಕಾಸರಗೋಡು ಕರ್ನಾಟಕದ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಆಗಿರುವಂತಹ ಇತಿಹಾಸವನ್ನು ಕೂಡ ಈಗ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಕನ್ನಡ ಮಾತಾಡುವವರು, ಕನ್ನಡದ ಸಂಸ್ಕೃತಿಯನ್ನು ಇಟ್ಕೊಂಡಿರೋರು, ಕರ್ನಾಟಕತ್ವವನ್ನು ಇಟ್ಕೊಂಡಿರೋರು, ಕನ್ನಡದ ಭಾಷೆಯ ಮೇಲೆ ಅಭಿಮಾನವನ್ನು ಇಟ್ಕೊಂಡಿರುವಂತವರು ಎಲ್ಲರೂ ಕೂಡ ಅಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಅಂತ ಜನರಿಗೆ ಯಾವಾಗ ನೀವು ನ್ಯಾಯ ಕೊಡ್ತೀರಿ ಅನ್ನುವಂಥದ್ದು ಇದೀಗ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. CM ಸಿದ್ದರಾಮಯ್ಯನವರು ನಿನ್ನೆ ಸಂಜೆ ಹಾಕಿರುವಂತಹ ಪೋಸ್ಟ್ ನಲ್ಲೂ ಕೂಡ ಅದೇ ವಿಚಾರವನ್ನ ಎತ್ತಿ ಹಿಡಿದುವಂಥದ್ದು. ನೀವು ಯಾವುದೇ ವಿಶೇಷವಾಗಿರುವಂತಹ ಸ್ಥಾನಮಾನ ಕನ್ನಡಿಗರಿಗೆ ನಿಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ಕೊಡುವಂತ ಅಗತ್ಯ ಇಲ್ಲ. ಸಂವಿಧಾನ ಹೇಳಿರುವಂತಹ ಹಕ್ಕನ್ನ, ಸಂವಿಧಾನ ಹೇಳಿರುವಂತಹ ಅವಕಾಶವನ್ನ, ಕನ್ನಡ ಮನೆ ಮಾತಾಗಿರುವಂತಹ, ಕನ್ನಡದ ಮೇಲೆ ಅಭಿಮಾನ ಇರುವಂತಹ, ಕನ್ನಡದ ಭಾಷೆ. ಓಕೆ ಆಶಿಕ್, ಮಾತನಾಡಿಸ್ತೀನಿ. ನಮ್ಮ ಜೊತೆ ಈಗ ಸೋಮಣ್ಣ ಬೇವಿನ ಮರದ ಕನ್ನಡ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಆರಾಮ? ಆರಾಮಿದ್ದೀನಿ ಸರ್. ಸರ್, ಕೇರಳದಲ್ಲಿ ಆಗ್ತಾ ಇರುವಂತ ಡೆವಲಪ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಮುಖ್ಯಮಂತ್ರಿಗಳು ಕೂಡ ಆ ವಿಚಾರದಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಕಾಸರಗೋಡಿನಲ್ಲಿ ಬಹುತೇಕ ಕನ್ನಡ ಶಾಲೆಗಳಲ್ಲಿ ಈಗ ಪ್ರಥಮ ಭಾಷೆಯಾಗಿ ಮಲಯಾಳಂ ಅನ್ನ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ನೀವು ಈ ಒಂದಕ್ಕೆ ಅಂದ್ರೆ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಅವ್ರನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡ್ತಾ ಇದನ್ನ ಹಿಂಪಡೆಯಿರಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಆಗ್ರಹಿಸುವಂತ ಸಾಧ್ಯತೆ ಇದೆಯಾ, ಹೇಗೆ? ಸರ್, ಕೇರಳದಲ್ಲಿ ಮಲಯಾಳಂನ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಕೇರಳ ಸರ್ಕಾರ CM ಅವ್ರ ನೇತೃತ್ವದ ವಿಧಾನಸಭೆಯಲ್ಲಿ 2017 ಮಂಡನೆ ಮಾಡಿತ್ತು ಸರ್. ಇದು ಅವಾಗ ಅದು ಆಗ್ಲಿಲ್ಲ ಸರ್.
ಅದ್ರ ನಂತರ 2025ರಲ್ಲಿ ಸ್ವಯಂ ಮಲಯಾಳಿ ಕಡ್ಡಾಯ ಮಾಡಬೇಕು ಕನ್ನಡ ಶಾಲೆಗಳಲ್ಲಿ ಅನ್ನೋಂಥ ಮಾತನ್ನ ಮೊನ್ನೆ ಅವರು ಮಾಡಿ ಇದನ್ನ ಮಾಡ್ಯಾರ, ಮಂಡನೆ ಮಾಡಿ ಪಾಸ್ ಮಾಡಿದ್ದಾರೆ ಸರ್. ಆದ್ರೆ ಈಗ ಏನಾಗೈತಿ ಅಂತ ಹೇಳಿದ್ರೆ ಅಲ್ಲಿಯ ನಮ್ಮ ಕಾಸರಗೋಡಿನ ಎಲ್ಲ ಕನ್ನಡಿಗರು ಸುಮಾರು 90-95% ಕನ್ನಡಿಗರು ಸಂಪೂರ್ಣವಾಗಿ ಕನ್ನಡ ಮಾತಾಡ್ತಾರೆ ಮತ್ತು ಕನ್ನಡ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಇಲ್ಲಿ. ನಾವು ಅದರ ಪರವಾಗಿ ಅದರ ಒಂದು ಕನ್ನಡದ ಸಲುವಾಗಿ ನಾವು ಈ ಹಿಂದೆ ಕೇರಳದ CM ಅವ್ರನ್ನ ಭೇಟಿಯಾಗಿದ್ವಿ ಸರ್. ಅದ್ರ ಜೊತೆಗೆ ವಿಧಾನಸಭಾ ಅಧ್ಯಕ್ಷರನ್ನು ಭೇಟಿಯಾಗಿದ್ವಿ ಮತ್ತು ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾಗಿದ್ವಿ. ಅವಾಗ ನಮಗೆಲ್ಲದಕ್ಕನ್ನು ನಾವು ಒಂದು 5-6 ಕೊಟ್ಟಿದ್ವಿ. ಇದು ಒಂದು ಮಲಯಾಳಂ ಕಡ್ಡಾಯ ಮಾಡಬಾರ್ದು, ಕನ್ನಡ ಶಾಲೆಗಳು ಪೂರ್ಣವಾಗಿ ನಡಿಬೇಕು ಅನ್ನೋದಂಥದ್ದು ಮಾಡಿದ್ವಿ. ಕಾಸರಗೋಡಿನಲ್ಲಿ ಎಲ್ಲ ಹೋರಾಟಗಾರರ ಫಲದಿಂದ ಮೊನ್ನೆ ನಮಗೆ ರಾಜ್ಯಪಾಲರು ಸಮಯ ಕೊಟ್ಟಿದ್ರು 7ನೇ ತಾರೀಕಿಗೆ. ಕಾಸರಗೋಡಿಗೆ ಬಂದಾಗ ನಾವು ಭೇಟಿ ಆಗ್ತೇವೆ. ಸುಮಾರು 1 ತಾಸು ಗಂಟಲಿನೂ ಚರ್ಚೆ ಆಯ್ತು. ನಾವೆಲ್ಲದನ್ನು ಸವಿಸ್ತರವಾಗಿ ಈ ರೀತಿ ಆಗಬಾರ್ದು ಅಂತ ಹೇಳಿದ್ವಿ. ನಿನ್ನೆ ಸನ್ಮಾನ್ಯ ನಾವು ಮೊನ್ನೆ 7ನೇ ತಾರೀಕಿಗೆ ನಮ್ಮ ಕರ್ನಾಟಕದ CM ರಾದಂತ ಸಿದ್ದರಾಮಯ್ಯ ಸಾಹೇಬ್ರನ್ನು ಸಹ ನಾವು ಭೇಟಿಯಾಗಿದ್ದೆ. ಅದಕ್ಕೆ ಅವರು ನಿನ್ನೇನು ಬಹಳ ಒಳ್ಳೆಯ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಾನು ಹೇಳೋದಿಷ್ಟ, ಈ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯೊಳಗೆ ಕನ್ನಡಿಗರಿಗೆ, ಕನ್ನಡದ ಮನಸ್ಸುಗಳಿಗೆ ಅಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಕನ್ನಡ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದೆ. ಅವ್ರ ಜೊತೆಗೆ ನಾವು ನಿಲ್ತೇವೆ. ಎಲ್ಲಿನೂ ಸಹ ಅವ್ರಿಗೆ ಧಕ್ಕೆ ಆಗದಂಗ ನಾವು ನೋಡ್ಕೊಂತೇವೆ ಮತ್ತು ಇದನ್ನು ವಿರೋಧ ಮಾಡ್ತೇವೆ ಗಟ್ಟಿಯಾಗಿ. ಯಾಕಂದ್ರೆ ಈಗಾಗಲೇ ನಾವು ಕೇರಳ CM ಅವ್ರನ್ನ ಭೇಟಿ ಆದಾಗನು ಅವರು ಸಕಾರಾತ್ಮಕವಾಗಿ ಇಲ್ಲ ಮಾಡೋದಿಲ್ಲ ಅಂತಾನೆ ಹೇಳಿದ್ರು. ಅಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ ನಲ್ಲಿ ಇರ್ಬೋದು, ಪ್ರಮುಖ ರಸ್ತೆಗಳಲ್ಲಿದ್ದಂತ ಕನ್ನಡದ ಬೋರ್ಡ್ಗಳನ್ನು ತೆಗೆದು ಹಾಕಿದಾಗನು ವಿರೋಧ ಮಾಡಿದ್ದೇವೆ ಸರ್. ನಾವು ಹೋಗಿ ಸ್ವತಃ ಭೇಟಿಯಾಗಿ ಬಂದಿದ್ದೇವೆ ನಿಯೋಗ ತಗೊಂಡು. ಅದಕ್ಕೆ ಇದನ್ನ ನಾವು ಖಂಡಿತವಾಗಿ ವಿರೋಧ ಮಾಡ್ತೇವೆ. ರಾಷ್ಟ್ರಪತಿಗಳಿಗೆ ಏನಾದರೂ ಇದನ್ನು ಕಳಿಸ್ಕೊಟ್ರು ಅಂತಂದ್ರೆ ನಾವು ನಮ್ಮ ಎಲ್ಲ ಕನ್ನಡಿಗರನ್ನು ಕೂಡಿಸಿ ನಾವು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡುವ ನಿರ್ಣಯವನ್ನ ನಾವು ತಗೊಂತೇವೆ ಸರ್. ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ, ಅಲ್ಲಿರುವಂತ ಕನ್ನಡಿಗರು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ, ಪರಿಶೀಲಿಸ್ತೀನಿ ಅಂತ ಹೇಳಿದಾರಂತೆ ರಾಜ್ಯಪಾಲರಾಗಿರುವಂತ ರಾಜೇಂದ್ರ ಅವರು. ಹೌದು ಸರ್, ಇದು ಮುಂದಿನ ಹಂತಕ್ಕೆ ಹೋಗಬಾರ್ದು ಅಂತ ಅಷ್ಟೇ. ಬಿಕಾಸ್ ಇದು ಆಗಬಾರದು ಸರ್. ಒಂದೇ ಅಲ್ಲ, ಈ ಗಡಿ ಅಭಿವೃದ್ಧಿ ಪ್ರಾಧಿಕಾರ 6 ರಾಜ್ಯಗಳ ಗಡಿ ಬರ್ತೈತಲ್ಲ, ಯಾರಿಗೂ ತೊಂದರೆ ಆಗಬಾರ್ದು. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೂ ತೊಂದರೆ ಆಗಬಾರ್ದು ಅಂತೇನೆ ಅಲ್ಲಿ ಎಲ್ಲ ದೊಡ್ಡ ಒಂದು 25,000 ಜನ ಸೇರಿಸಿ ನಾವೆಲ್ಲ ಕನ್ನಡಿಗರಿಗೆ ಸ್ಫೂರ್ತಿಯನ್ನ ಕೊಟ್ಟಿದ್ವಿ. ಮೊನ್ನೆ ಗೋವಾದಲ್ಲಿನೂ ಇದೇ ಸಮಸ್ಯೆ ಆಗಿತ್ತು. ಕನ್ನಡಿಗರಿಗೆ ಘಾಟಿಗೋಲ್ ಅಂತ ಹೇಳ್ತಿದ್ರು, ನಮ್ಗೆ ಗೊತ್ತದ. ಅದನ್ನು ಸತಿಗೆ ಅವಾಗ ಹೋದಾಗ ಸ್ವತಃ ನಾವೇ ಹೋಗಿ ಅಲ್ಲಿ ಕಲೆಕ್ಟರ್ ಭೇಟಿಯಾಗಿ ಬಂದ್ವಿ. ಕಲೆಕ್ಟರ್ ಭೇಟಿಯಾಗಿ ಈ ರೀತಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಕನ್ನಡಿಗರು ಎಲ್ಲರೂ ಸೇರಿಸಿ ಹೋರಾಟವನ್ನ ಮಾಡ್ಬೇಕಾಗ್ತತಿ, ಅದು ಬರಕ್ಕಿನ ಪೂರ್ವದೊಳಗೆ ನೀವು ಮಾಡ್ರಿ, ನಮ್ಮಿಂದನೇ ಇಲ್ಲೆಲ್ಲ ನಡೆದಿರೋದು ಅನ್ನೋಂತ ಮಾತನ್ನು ಸಹ ಹೇಳಿ ಬಂದಿದ್ದೇವೆ ಸರ್ ನಾವು. ಅದೇ ರೀತಿ ಒತ್ತಡ ಯಾಕೆ ಬೇಕು ಅಂತ, ಈಗ ಮಲಯಾಳಮನ್ನ ಕಲಿಲೇಬೇಕು ಅನ್ನುವಂತ ಉದ್ದೇಶ ಏನಾದ್ರೂ ಇದ್ರೆ ಅಂತ ಶಾಲೆಗಳಿದಾವೆ, ಹೋಗ್ತಾರೆ. ಬಟ್ ಕನ್ನಡ ಶಾಲೆಗಳಲ್ಲಿ ಅಷ್ಟೊಂದು ಒತ್ತಡ ಹಾಕಿಬಿಟ್ಟು ಅದಕ್ಕೆ ರೂಲ್ಸ್ ತಂದ್ಬಿಟ್ಟು ಅದನ್ನ ಬದಲಾವಣೆ ಮಾಡುವಂಥದ್ದೇ ಸರಿಯಲ್ಲ ಅನ್ನೋದಿಲ್ಲಿ. ಸರಿಯಲ್ಲ, 100% ಸರಿಯಲ್ಲ ಸರ್. ಈ ನಿಟ್ಟಿನೊಳಗನೆ ನಾವು ಈಗಾಗಲೇ ನಮ್ಮ ಕರ್ನಾಟಕದ ಘನ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮೊನ್ನೆ 7ನೇ ತಾರೀಕಿಗೆ ನಾನು ಸ್ವತಃ ಭೇಟಿಯಾಗಿ ಹೇಳಿದ್ದೇವೆ ಸರ್. ಅದಕ್ಕೆ ಆ ರೀತಿಯೊಳಗ ಎಲ್ಲ ಸಹಾಯ ಸಹಕಾರಗಳನ್ನ ಕೊಡ್ತೇವಪ್ಪ ಅಂತ ಹೇಳಿದ್ರು. ನಾವೆಲ್ಲ ಸಾಮರಸ್ಯ ಬೆಳೆಸ್ಬೇಕು ಅಂತ ಹೇಳಿ KNR ಇವರು ಭವನವನ್ನು ಕಟ್ತಾ ಇದ್ದೇವೆ ಸರ್ ಅಲ್ಲಿ. ಅದನ್ನ ನಾವು ಮೊನ್ನೆ CM ಅವರು ಭೇಟಿಯಾಗಿ ಕರ್ನಾಟಕದ CM ಅವರು ಮತ್ತು ಕೇರಳದ CM ಅವರು ಇಬ್ರು ಕೂಡ ಅದನ್ನ ಭವನವನ್ನ ಲೋಕಾರ್ಪಣೆ ಮಾಡಿದ್ರೆ ಒಂದು ಸಂದೇಶ ಹೋಗ್ತತಿ ಅನ್ನಂಥದ್ದು. ಕನ್ನಡ ಶಾಲೆಗಳು ಬಹಳ ಊರ್ಜಿತ ಸ್ಥಾನದೊಳಗದವ್ರಿ ಅಲ್ಲಿ. ಬೇಕಾಗೈತಿ ಇವತ್ತ ಕನ್ನಡವನ್ನ ನಾವು ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಬೇಕಾಗಿದೆ. ಯಾಕೋ ಏನೋ ಅಲ್ಲಿಯವ್ರು ಈ ರೀತಿ ಮಾಡ್ತಾರೆ ಅಂತ ನನಗನಿಸ್ತಾ ಇದೆ ಸರ್. 2024 ಕಾಂಗ್ರೆಸ್ನ ಸಪೋರ್ಟ್ ಕೂಡ ತಗೊಳ್ಬೇಕಾಗಿದೆ ಅಂತ ಕಾಣಿಸುತ್ತೆ ಕಾಂಗ್ರೆಸ್ನವರು. ಬಿಕಾಸ್ ಅಲ್ಲಿ ಏನೇ ಆದ್ರೂ ಕೂಡ ಇಲ್ಲಿ ದಿಢೀರ್ ಅಂತ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಬಿಕಾಸ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂತ ಕಾರಣ. ಆನೆ ತುಳಿತ ಆಗ್ಲಿ, ಇಲ್ಲೊಂದು ಕೋಗಿಲು ಕ್ರಾಸ್ ಲೇಔಟ್ ನಲ್ಲಿ ತೆರವು ಮಾಡಿದಂತ ವಿಚಾರ ಆಗ್ಲಿ, ಸಾಕಷ್ಟು ಪ್ರಕರಣಗಳು ಬರ್ತವೆ ಆ ರೀತಿಯಾಗಿ ನೋಡ್ತಾ ಹೋದಾದ್ರೆ. ಇಂತಹ ಸಂದರ್ಭದಲ್ಲಾದ್ರೂ ನಾವು ಬಳಕೆ ಮಾಡ್ಕೊಳ್ಬಹುದಲ್ಲ ಅವ್ರನ್ನ, ನಮಗ್ ಸಪೋರ್ಟ್ ಮಾಡಿ, ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ. ಈ ರೀತಿ ಮಾಡಿದ ಕರ್ನಾಟಕದವರು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತತಿ ಅಂತ ಅವ್ರ ಮನಸ್ಸಿನಾಗ ಇರ್ಬೋದು. ಆದ್ರೆ ನಮ್ಮ CM ಅವರು, ನಮ್ಮ ಸರ್ಕಾರ, ನಮ್ಮ ಕರ್ನಾಟಕದ ಬಗ್ಗೆ ಅವ್ರು ಇನ್ನೂ ತಿಳ್ಕೊಂಡಲ್ಲಿ ಕಾಣಿಸ್ತತಿ. ಎಲ್ಲ ರೀತಿಯ ಕನ್ನಡಿಗರಿಗೆ ನಾವು ಧೈರ್ಯ ತುಂಬಬೇಕು, ಅಲ್ಲಿ ಕನ್ನಡ ಉಳಿಸ್ಬೇಕು, ಯಾವುದೇ ಪರಿಸ್ಥಿತಿ ಕನ್ನಡ ಶಾಲೆಗಳು ಮುಚ್ಚಬಾರ್ದು ಅಂತಾನೆ ಇವತ್ತಿನ ಕನ್ನಡ ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ ಸರ್. ಯಾವುದೇ ಪರಿಸ್ಥಿತಿ ಕನ್ನಡಿಗರಿಗೆ ಅಲ್ಲಿ ಕನ್ನಡ ಶಾಲೆಗಳಿಗೆ ಕ್ಲಾರಿಟಿಯನ್ನ ಕೂಡ ಪಡ್ಕೊಂಡಿದ್ದೀರಾ ಸರ್? 100% ಯಾವುದೇ ಪರಿಸ್ಥಿತಿಯೊಳಗೆ
ಕಾಸರಗೋಡಿನ ಕನ್ನಡ ಶಾಲೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ, ಕನ್ನಡಿಗರಿಗೆ ತೊಂದರೆ ಆಗದ ರೀತಿಯಲ್ಲಿ ಕನ್ನಡ ಉಚಿತ ಸ್ಥಾನ ಪಡಿಬೇಕನ್ನೋ ರೀತಿಯಲ್ಲಿ ನಾವೆಲ್ಲ ಗಟ್ಟಿಯಾಗಿರ್ತೇವೆ ಸರ್. ಓಕೆ, ಧನ್ಯವಾದ ಸೋಮಣ್ಣ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಕನ್ನಡದ ವಿರೋಧಿ ನಿಲುವು ಅಂತ ಹೇಳಬೇಕಾ ಏನೋ ಗೊತ್ತಾಗ್ತಾ ಇಲ್ಲ. ಕೇರಳದಲ್ಲಿ ಕೈಗೊಂಡಿರುವಂಥ ಒಂದು ರೂಲ್ಸು, ಅದ್ರ ಬಗ್ಗೆ ಯಾವ ರೀತಿಯಾಗಿ ನೀವು ಅವಲೋಕಿಸ್ತಾ ಇದ್ದೀರಾ? ಏನು ಮಾಡ್ಬೋದು ಅಂತ ಅನಿಸ್ತಾ ಇದೆ ಅದರಲ್ಲಿ? ಗಡಿ ಭಾಗದಲ್ಲಿ ಭಾಷೆಯನ್ನು ಹೇಗೆ ಕಲಿಸಬೇಕು ಎಂಬುದರ ಬಗೆಗೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾದ ಸೂಚನೆಗಳಿವೆ. ಆದರೆ ಯಾವ ರಾಜ್ಯಗಳು ಕೂಡ ಸಂವಿಧಾನವನ್ನು ಪಾಲಿಸ್ತಾ ಇಲ್ಲ. ಈಗ ಬಹಳ ಮುಖ್ಯವಾಗಿ ಗಡಿ ಭಾಗದಲ್ಲಿರುವ ಭಾಷೆಯ ಸಮಸ್ಯೆ ಬಂದಾಗ ದೇಶದ ರಾಷ್ಟ್ರಪತಿಗಳು ಅಲ್ಲಿಗೆ ಒಬ್ಬರು ಲ್ಯಾಂಗ್ವೇಜ್ ಡೈರೆಕ್ಟರ್ ಅನ್ನ, ಭಾಷಾ ನಿರ್ದೇಶಕರನ್ನ ತಕ್ಷಣ ಕಳಿಸಿ ಇವ್ಯಾಲ್ಯೂಯೇಷನ್ ಮಾಡಬೇಕು. ಈ ರಾಜ್ಯಗಳ ಜಗಳದಿಂದ ಏನಾಗ್ತದೆ ಅಂತಂದ್ರೆ ಎರಡು ರಾಜ್ಯಗಳ ಜನರು ಕೂಡ ಸಫರ್ ಆಗ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯವರನ್ನ ಅಥವಾ ನಾವು ಬರೆದಿದ್ವಿ, ಈಗಾಗಲೇ 2 ಪತ್ರಗಳನ್ನ ನಾವು ರಾಷ್ಟ್ರಪತಿಗಳಿಗೆ ಬರೆದ್ವಿ, ಲ್ಯಾಂಗ್ವೇಜ್ ಡೈರೆಕ್ಟರ್ನ ಮಾಡಬೇಕು. ಮತ್ತು ಗಡಿ ಭಾಗದಲ್ಲಿ ಕನ್ನಡ ಮಾತಾಡೋರಿದ್ರೆ, ತಮಿಳು ಮಾತಾಡೋರಿದ್ರೆ, ಮರಾಠಿ ಮಾತಾಡೋರಿದ್ರೆ ಅವರಿಗೆ ಅವರ ಭಾಷೆಯನ್ನ ಕಲಿಯುವಂತ ಅವಕಾಶವನ್ನ ಸಂವಿಧಾನ ಕೊಟ್ಟಿದೆ. ಅದನ್ನ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಪಾಲಿಸಬೇಕು ಅಂತ ನಮ್ದು. ಹಾಗಾಗಿ ಈಗ ಕೇರಳ ಮಾತ್ರ ಅಲ್ಲ, ಈಗ ಬೆಳಗಾವಿನಲ್ಲಿ ಕೂಡ ಮರಾಠಿ ಅವರು ಇದ್ದಾರೆ. ಅದು ಸಮಸ್ಯೆ ನಮಗೆ ಅಲ್ವಾ? ಅದು ಕೂಡ ಅವರು ಅದನ್ನೇ ಕೇಳುದವರು, ನಮಗೆ ಪ್ರಥಮ ಭಾಷೆಯಾಗಿ ಮರಾಠಿಯನ್ನ ಓದ್ಲಿಕ್ಕೆ ಅವಕಾಶ, ಆದ್ರೆ ತಾವು ಕೊಡುದಿಲ್ಲ ಅವರಿಗೆ, ನೀವು ಇಲ್ಲಿ ಕನ್ನಡ ಕಲಿಬೇಕು ಅಂತ ಹೇಳ್ತೀವಿ. ಹಾಗಾಗಿ ಇದಕ್ಕೆ ಒಂದು ಸರಿಯಾದ ಲ್ಯಾಂಗ್ವೇಜ್ ಪಾಲಿಸಿಯನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಒಟ್ಟು ಸೇರಿ ಲೋಕಸಭೆ ರೂಪಿಸಬೇಕು. ಜನಗಳು ಜಗಳಾಡುವುದು ಅಷ್ಟು ಸರಿಯಾದ ಕ್ರಮ ಅಲ್ಲ. ಮತ್ತು ಒಬ್ಬ ಕನ್ನಡ ಮಾತಾಡುವವನಿಗೆ ಅವನು ಕೇರಳದಲ್ಲಿರ್ಲಿ ಅಥವಾ ಗಡಿಭಾಗದಲ್ಲಿರ್ಲಿ ಅವನಿಗೆ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಓದ್ಲಿಕ್ಕೆ ಅವಕಾಶಗಳನ್ನ ಕೊಡಬೇಕು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಅವರು ಅದರ ಬಗ್ಗೆ ಪತ್ರ ಬರೆದಿದ್ದಾರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪತ್ರ ಬರೆದಿದೆ, ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದ್ದೇವೆ. ಇವರು 2017ರಲ್ಲಿ 20ರಲ್ಲೂ ಕೂಡ ಇದೇ ರೀತಿಯಾಗಿ ನಿರ್ಧಾರವನ್ನ ಕೈಗೊಂಡಿದ್ರು. ಆ ಟೈಮ್ನಲ್ಲಿ ಹಿಂದೆ ಸರಿದಿದ್ರು. ಈಗ ಬೇರೆ ಎಲೆಕ್ಷನ್ ಟೈಮ್ ಬೇರೆ ಹತ್ರ ಬರ್ತಾ ಇದೆ, ಯಾವ್ದಾದ್ರು ಒಂದು ಕಾರಣ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ತರ್ತಾ ಇದಾರ ಹೇಗೋ ಅಂತ? ಅಲ್ಲಲ್ಲ, ಅದೇ ಹೇಳಿದ್ ನಾನು. ಈಗ ನೋಡಿ, ಸಂವಿಧಾನ ಏನ್ ಹೇಳ್ತಾರೆ, ಆರ್ಟಿಕಲ್ 250B 250B ಅಲ್ಲಿ ಕೇಂದ್ರ ಸರ್ಕಾರ ಇಂಥ ಕಡೆ ತಕ್ಷಣ ಇಂಟರ್ವ್ಯೂನ್ ಆಗಿ ಅಲ್ಲಿ ಒಬ್ಬರು ಭಾಷಾ ನಿರ್ದೇಶಕನನ್ನ ಮಾಡ್ಬೇಕು. ಈಗ ಕೇರಳದಲ್ಲಿ ಭಾಷಾ ನಿರ್ದೇಶಕ ಇದ್ರು 2009 ಇಲ್ಲವೇ ಇಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಭಾಷೆಯ ಗಲಾಟೆಗಳು ಹೆಚ್ಚು ಆಗುವ ಹಾಗೆ ಸರ್ಕಾರಗಳು ಮಾಡಬಾರ್ದು. ಪ್ರಥಮ ಭಾಷೆಯಾಗಿ ಅವರ ಮಾತೃಭಾಷೆಯನ್ನು ಕಲೀಲಿಕ್ಕೆ ಅವಕಾಶಗಳು, ಇದರಲ್ಲಿ 8 ಲಕ್ಷ ಕನ್ನಡಿಗರಿದ್ದಾರೆ ಕೇರಳದಲ್ಲಿ. ಅವರಿಗೆ ಮಾತೃಭಾಷೆಯಲ್ಲಿ ಕಲೀಲಿಕ್ಕೆ ಅವಕಾಶಗಳು ಕೊಡ್ಲೇಬೇಕು. ಯಾಕಂದ್ರೆ ಅದು ಅವರು ಸಂವಿಧಾನ ಅವರಿಗೆ ಕೊಟ್ಟ ಹಕ್ಕು. ಅದು ಅದರ ಉಲ್ಲಂಘನೆಯ ವಿರುದ್ಧ ಕನ್ನಡಿಗರು ಮಾತ್ರ ಅಲ್ಲ, ಸಂವೇದನಾಶೀಲ ಮಲಯಾಳಿಗಳು ಕೂಡ ಹೋರಾಟ ಮಾಡಬೇಕು. ನಾನು ಕಾಸರಗೋಡಿನ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೆ ನಾನು, ತಪ್ಪು ಇದು ಅಂತ. ಅವ್ರು ಹೇಳಿದ್ರು ರೈಟ್ ಕೇರಳ ಗವರ್ಮೆಂಟ್ ಅಂತ ಹೇಳಿದ್ರು, ನಾವು ಬರಿತಾ ಇದ್ದೀವಿ ಇವತ್ತು. ಈ ನಡುವೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಬರೆದ್ರಿಂದ ನಾವು ಒಂದು ಹೆಜ್ಜೆ ಹಿಂದೆ ತಗೊಂಡಿದ್ದೀವಿ. ಯಾಕಂದ್ರೆ ಅವರೇ ಅದನ್ನು ಮುಖ್ಯ ಇಶ್ಯೂ ಮಾಡಿರೋದ್ರಿಂದ ಬರಿತೀವಿ, ನಾವು ಇವತ್ತು ಬರಿತೀವಿ, ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬರಿತೀವಿ. ಆಕ್ಚುಲಿ ಸರ್, ನಿಮ್ಮ ಗಮನಕ್ಕಿದೆ, ಈ ಕನ್ನಡ ಶಾಲೆಗಳನ್ನ ಎಷ್ಟೋ ಕಡೆ ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಕಾಸರಗೋಡಿನಲ್ಲಿ. ಅದಕ್ಕೆ ಸರಿಯಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ. ಶಿಕ್ಷಕರನ್ನ ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ತುಂಬಾ ತಾರತಮ್ಯ ಮಾಡ್ಲಾಗ್ತದೆ. ಅದರ ನಡುವೆ ಇದು ಬೇರೆ ಈಗ ಬರ್ತಾ ಇರೋದು. ಹೌದೌದು, ಖಂಡಿತವಾಗ್ಲೂ ಹೌದು. ಕನ್ನಡ ಶಾಲೆಗಳು ಮತ್ತೆ ನೋಡಿ, ಕನ್ನಡ ಶಾಲೆಗಳು ಮುಚ್ಚುವ ಪ್ರಕ್ರಿಯೆ ಅದು ಗಡಿಭಾಗಕ್ಕೆ ಸೀಮಿತವಾಗಿಲ್ಲ. ಕರ್ನಾಟಕದ ಒಳಗಡೆ ಕೂಡ ಈಗ 8,000 ಕನ್ನಡ ಶಾಲೆಗಳು ಮುಚ್ಚಿವೆ ಅಲ್ವಾ? ಸೊ ಒಂದು ಭಾಷೆ ಈ 90ರ ನಂತರ ಜಾಗತೀಕರಣದ ಆಘಾತಕ ಒಳಗಾಗಿ ಸಾಯುತ್ತಿರುವುದು, ಸಣ್ಣ ಭಾಷೆಗಳಿಗೆ ಮಹತ್ವ ಇಲ್ಲದೆ ಇರುವುದು, ಜನಗಳು ಕೂಡ ಈ ತರದ ಮಾತೃಭಾಷಾ ಕಲಿಕೆಯಿಂದ ದೂರ ಸರಿತಾ ಇದ್ದಾರೆ. ಈಗ ನಮ್ಮಲ್ಲಿ KPSC ಶಾಲೆಗಳಲ್ಲಿ ಏನಾಗ್ತಾ ಇದೆ, ಈಗ 2 ಭಾಷೆಯ ಅವಕಾಶಗಳನ್ನು ಕೊಟ್ಟಿದೆ ಸರ್ಕಾರ. ಆದ್ರೆ ನಾವಲ್ಲಿ ಸರ್ವೆ ಮಾಡಿದಾಗ ಎಲ್ಲರೂ ಮೊದಲ ಭಾಷೆಯಾಗಿ ಇಂಗ್ಲಿಷ್ ಅನ್ನೇ ಓದ್ತಾ ಇದ್ದಾರೆ. 2ನೇ ಭಾಷೆಯಾಗಿ ಕನ್ನಡ ಕಲಿಯುವಾಗ ಅಷ್ಟರ ಪ್ರಾಮುಖ್ಯತೆಯನ್ನು ಕನ್ನಡಕ್ಕೆ ಕೊಡ್ತಾ ಇಲ್ಲ. ಸೊ ಕರ್ನಾಟಕದಲ್ಲಿದೆ ಕನ್ನಡಿಗರು ಪ್ರಥಮ ಭಾಷೆಯಾಗಿ ಇಂಗ್ಲಿಷ್ ಓದ್ತಾ ಇದ್ದಾರೆ ಅಲ್ವಾ? ಸೊ ಇದು ಭಾಷಿಕ ಸಮಸ್ಯೆಗಳು ಬಹಳ ದೀರ್ಘವಾಗಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟಿಗೆ ಕೂತು ಇದನ್ನು ಪರಿಹರಿಸಬೇಕು. ಇಲ್ಲದಿದ್ರೆ ಸಣ್ಣ ಭಾಷೆಗಳು ಸತ್ತು ಹೋಗ್ತಾ ಇವೆ. ಆಲ್ರೆಡಿ ಅದರ ಸೂಚನೆಗಳಿದೆ. ಈಗ ಒಂದು 254 ಭಾಷೆಗಳು
ಈಗಾಗಲೇ ಭಾರತದಿಂದ ಅಂದ್ರೆ 2011 ಜನಗಣತಿಯಲ್ಲಿ ಇದ್ದು ಈಗ ಇಲ್ಲದಿರುವ ಭಾಷೆಗಳ ಸಂಖ್ಯೆ 254 ಇದೆ. ಸೊ ಭಾಷೆಯ ಬಗೆಗೆ ಸೂಕ್ತವಾದ ನೀತಿಯನ್ನು ರೂಪಿಸದೆ ಹೋದ್ರೆ ಈ ಭಾಷೆಗಳೆಲ್ಲ ಸಾಯ್ತವೆ. ಮತ್ತು ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ, ಇದಕ್ಕೆ ರಾಜ್ಯಗಳು ಹೋರಾಡುವ ಬದಲು ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಭಾಷಾ ನೀತಿ ಸ್ಪಷ್ಟವಾಗಿ ಗಡಿಭಾಗದಲ್ಲಿ ಸೂಚಿಸಬೇಕು. 10,000ಕ್ಕಿಂತ ಸಂಖ್ಯೆ 10,000ಕ್ಕಿಂತ ಹೆಚ್ಚು ಜನ ಒಂದು ಭಾಷೆಯನ್ನು ಆಡ್ತಾ ಇದ್ದಾರೆ ಅಂತಂದ್ರೆ ಆ ಭಾಷೆಯಲ್ಲಿ ಓದುವ ಹಕ್ಕು ಅವರಿಗೆ ಇದೆ. ಇದು ಬಹಳ ಸ್ಪಷ್ಟವಾದ ಒಂದು ನಿಲುವು. ಅದನ್ನ 7 ಲಕ್ಷ ಜನ ಇದ್ದಾಗಲೂ ಕೂಡ ನೀವು ಕೊಡುದಿಲ್ಲ ಅಂತಂದ್ರೆ ಅದು ಸಂವಿಧಾನದ ಉಲ್ಲಂಘನೆ. ಒಬ್ಬ ವ್ಯಕ್ತಿ ಮತ್ತೆ ಮಗುವಿನ ಹಕ್ಕು ಇದೆಯಲ್ಲ, ಮಾತೃಭಾಷೆಯಲ್ಲಿ ಓದುವ ಮಗುವಿನ ಹಕ್ಕು, ಮಗುವಿನ ಹಕ್ಕಿನ ಉಲ್ಲಂಘನೆ ಅದು ಯುನೆಸ್ಕೋ ಹೇಳಿರೋದು. ಹಾಗಾಗಿ ಅಂತಾರಾಷ್ಟ್ರೀಯ ಉಲ್ಲಂಘನೆಯೂ ಆಗ್ತದೆ, ರಾಷ್ಟ್ರೀಯ ಸಂವಿಧಾನದ ಉಲ್ಲಂಘನೆ ಆಗ್ತದೆ, ಮಗುವಿನ ಹಕ್ಕಿನ ಉಲ್ಲಂಘನೆ ಕೂಡ ಆಗ್ತದೆ. ಓಕೆ, ನೋಡೋಣ ಸರ್ ಆ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನ ಮಾಡುತ್ತೆ, ನಮ್ಮ ರಾಜ್ಯದ ಮನವಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪ್ರದೀಪ್ ಶೆಟ್ಟಿ ಅವರು, ಕಾರ್ಯದರ್ಶಿ, ಕಾಸರಗೋಡು ಕನ್ನಡ ಶಿಕ್ಷಕರ ಸಂಘ. ನಮಸ್ಕಾರ ಪ್ರದೀಪ್ ಶೆಟ್ಟಿ ಅವರೇ. ನಮಸ್ಕಾರ ಸರ್. ಈಗ ಕೇರಳ ಸರ್ಕಾರ ಕೈಗೊಳ್ತಾ ಇರುವಂಥ ನಿರ್ಧಾರ ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಂತಾಗುತ್ತೆ ಕನ್ನಡದ ಮಕ್ಕಳುಗಳಿಗೆ, ಹಾಗೆ ಕನ್ನಡ ಶಾಲೆಗಳಿಗೆ? ಸರ್ ಅಂದ್ರೆ ಸರ್, ಇಲ್ಲಿ ಸಾಧಾರಣ 184 ಕನ್ನಡ ಮಾಧ್ಯಮ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಕಾಸರಗೋಡು ಜಿಲ್ಲೆಯಲ್ಲಿ ಸಾಧಾರಣ ಒಂದು 2,000 ಶಿಕ್ಷಕರು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಮಾಡ್ತಿದ್ದಾರೆ. ಇದು ಏನಂತ ಹೇಳಿದ್ರೆ, ಈಗ ಒಂದು 5 ವರ್ಷದ ಹಿಂದಾಗಿ ಈ ಬಿಲ್ಲಿನ ಹಿಂದೆ ಮಸೂದೆಯನ್ನು ಪಾಸ್ ಮಾಡ್ಲಿಕ್ಕೆ ಬೇಕಾಗಿ ಹಲವು ರೀತಿಯಲ್ಲಿ ಸರ್ಕಾರ ಹಿಂಬಾಗಿಲ ಮೂಲಕ ಕೇರಳ ಸರ್ಕಾರ ಅದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದರ ಫಲವಾಗಿ ಕಳೆದ ಒಂದು 4-5 ವರ್ಷಗಳಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಒಂದು ಭಾಷೆಯನ್ನು, ಮಲಯಾಳ ಭಾಷೆಯನ್ನು ಐಚ್ಛಿಕವಾಗಿ, ಅಂದ್ರೆ ಕಡ್ಡಾಯವಾಗಿ ಮಾಡ್ಲಿಲ್ಲ, ಐಚ್ಛಿಕವಾಗಿ ಕಲಿಯಬಹುದು ಅಂತ ಹೇಳಿ ಒಂದು ವಾರಕ್ಕೆ 1 ದಿವಸ ಅಂತ ಹೇಳಿ ಒಂದು ಪೀರಿಯಡ್ ಅನ್ನು ಕೊಟ್ಟಿದ್ರು. ಹಾಗೆ ಒಂದು ವಾರದಲ್ಲಿ 1 ದಿವಸ ಒಂದು ಕನ್ನಡ ಮಾಧ್ಯಮ ಮಾತ್ರ ಇರುವಂತಹ ಶಾಲೆಯಲ್ಲಿ, ಈಗ ಕನ್ನಡ ಮಾಧ್ಯಮ ಮತ್ತು ಮಲಯಾಳ ಮಾಧ್ಯಮ ಇರುವಲ್ಲಿ ಕನ್ನಡ ಕಲೀಲಿಕ್ಕಿಲ್ಲ, ಕನ್ನಡ ಮಾಧ್ಯಮ ಮಾತ್ರ ಇರುವಂತ 1 ರಿಂದ 7ರವರೆಗಿನ ಕನ್ನಡ 4ರವರೆಗಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಈಗ ಈ ಮಲಯಾಳವನ್ನು ಐಚ್ಛಿಕವಾಗಿ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ಸದ್ಯಕ್ಕೆ ಆ ಮಲಯಾಳಿ ಶಿಕ್ಷಕರು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ಈ ವರ್ಷಗಳಿಂದ ಅದನ್ನು 1 ದಿವಸ ಇದ್ದನ್ನು 3 ದಿವಸ ಆಗಿಕೊಂಡು ಬಂದಿದ್ದಾರೆ. ಈ ವರ್ಷದಿಂದ 3 ದಿವಸಕ್ಕೆ ಕನ್ನಡ ಶಾಲೆಗಳಲ್ಲಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳ ಮಾಧ್ಯಮವನ್ನು ಕಲಿಸಲಿಕ್ಕೆ ಬೇಕಾಗಿ ಒಬ್ರು ಅಧ್ಯಾಪಿಕೆಯನ್ನು ಸರ್ಕಾರವೇ ನೇಮಿಸಿ ಅವರಿಗೆ ಈ ಎಲ್ಲ ಕನ್ನಡ ಮಾಧ್ಯಮ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಈಗ ಮಲಯಾಳವನ್ನು ಕಲಿಸ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಇದು ಈ ಬಿಲ್ ಪಾಸ್ ಆಗುವ ಇದಕ್ಕೆ ಪೂರಕವಾಗಿ ಇದು ಈ ಸರ್ಕಾರವು ನಡೆಸಿದಂತಹ ಒಂದು ಮೊದಲಿನ ಪೂರ್ವ ಯೋಜನೆ. ಇದನ್ನ ಇನ್ನು ಮುಂದೆ ಏನಂತ ಏನ್ ಮಾಡ್ತಾರೆ, ಇಲ್ಲಿರುವವರೆಲ್ಲರಿಗೂ ಕನ್ನಡ ಗೊತ್ತು ಬೇಕಂತಿಲ್ಲ, ಇನ್ನು ಎಲ್ಲರೂ ಮಲಯಾಳ ಕಲ್ತಾಯ್ತು, ಇನ್ನು ಮಲಯಾಳ ಮಾತ್ರ ಇಲ್ಲಿ ಎಲ್ಲಾ ಸರ್ಕಾರಿ ಆದೇಶಗಳು, ಅದೇ ತರ ಯಾವುದೇ ಒಂದು ಎಲ್ಲವೂ ಕೂಡ ನಮಗೇನಂದ್ರೆ ಮಲಯಾಳದಲ್ಲಿ ಸಾಕು, ಇನ್ನು ಕನ್ನಡ ಇಲ್ಲಿ ಅಗತ್ಯ ಇಲ್ಲ, ಇಲ್ಲಿ ಭಾಷಾ ಅಲ್ಪಸಂಖ್ಯಾತರು ಯಾರು ಇಲ್ಲ ಎಂಬುದನ್ನು ಇದು ಮಾಡ್ಲಿಕ್ಕೆ ಬೇಕಾಗಿ ಕೇರಳ ಸರ್ಕಾರ ಮಾಡಿದಂತ ಒಂದು ಯೋಜನೆ ಅದು. ಹಾಗೆ ಇದು ಈ ತರ ಮುಂದುವರೆದ್ರೆ ನಮಗೆ ಇಲ್ಲಿ ಮುಂದೆ ಏನಂತ ಹೇಳಿದ್ರೆ, ಇಲ್ಲಿ ಕನ್ನಡ ಅಲ್ಪಸಂಖ್ಯಾತ ಪ್ರದೇಶ ಅಂತ ಮಂಜೇಶ್ವರ, ಕಾಸರಗೋಡು ತಾಲೂಕುಗಳಿಗೆ ಇನ್ನು ಯಾವುದೇ ಸರ್ಕಾರಿ ಆದೇಶಗಳಾಗ್ಲಿ, ನೋಟಿಸ್ಗಳಾಗ್ಲಿ ಇದೆಲ್ಲವೂ ಕೂಡ ಇನ್ನು ಮಲಯಾಳದಲ್ಲೇ ಕೊಡ್ಲಿಕ್ಕೆ ಸಾಧ್ಯ ಉಂಟು. ನೋಡೋಣ. ಈಗ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಾರ, ಅದಕ್ಕೆ ಕೇರಳ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನುವಂಥದ್ದು ಕಾದ್ ನೋಡೋಣ. ಧನ್ಯವಾದ ಪ್ರದೀಪ್ ಶೆಟ್ಟಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸುದ್ದಿಯಾಗಿದೆ. ಬಿಜೆಪಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ, ಸುಜಾತಾ ಹಂಡಿಯ ಹಳೆಯ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ವ್ಯಕ್ತಿಗೆ ಸುಜಾತಾ ಹಂಡಿ ಹಲ್ಲೆ ಮಾಡಿರುವಂತ ವಿಡಿಯೋಗಳು ವೈರಲ್ ಆಗ್ತಾ ಇದೆ.